ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲ ರೀತಿಯಲ್ಲಿ ಸಮಾಧಾನದ ದಿನವಾಗಿರಲಿ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ನೀವು ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವ, ಅದರಿಂದ ಲಭಿಸುವ ಅನುಗ್ರಹಗಳನ್ನು ಜ್ಞಾಪಕದಲ್ಲಿ ಬರೆದು ಇಡಿ. ಕಾರಣ ಈ ವಾಕ್ಯಗಳನ್ನು ಆಲಿಸಿದವರ ಸಾಕ್ಷ್ಯ ಅನೇಕವಿದೆ. ಈ ಶುಶ್ರೂಷೆಯನ್ನು ನಿಲ್ಲಿಸಬೇಡಿ ಎಂದು ಅವರ ಆಕಾಂಕ್ಷೆ. ಅದು ದೇವರ ಅದ್ಭುತ ಕಾರ್ಯವಾಗಿದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 1ನೇ ವಾಕ್ಯ. ನೀವು ಶತ್ರುಗಳ ವಿರುದ್ಧ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು, ರಥಗಳು ಹಾಗೂ ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬೇಡಿ. ಏಕೆಂದರೆ ಈಜಿಪ್ಟ್ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮೊಂದಿಗೆ ಇದ್ದಾರೆ. ಪ್ರಿಯರೇ, ಆ ವಾಕ್ಯದ ಅಂತ್ಯದಲ್ಲಿ ಒಂದು ಮಾತು ಇದೆ. ನಿಮ್ಮೊಂದಿಗೆ, ನಿಮ್ಮನ್ನು ಈಜಿಪ್ಟಿನಿಂದ ಕರೆತಂದ ಕರ್ತರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು, ನಿಮ್ಮೊಂದಿಗೆ ಇದ್ದಾರೆ ಎಂಬ ಒಂದು ಶಬ್ದ. ಇದಕ್ಕೆ ಬಹಳ ಬೆಲೆ ಇದೆ, ಆಳ ಇದೆ. ನಿಮ್ಮೊಂದಿಗೆ ಇದ್ದೇನೆ ಎಂದ ದೇವರು ಮಾತನ್ನು ಬದಲಾಯಿಸುವುದಿಲ್ಲ. ಹಲ್ಲೆಲೂಯಾ. ಆಕಾಶ ಭೂಮಿ ಬದಲಾದರೂ ಇದರಲ್ಲಿರುವ ಒಂದು ಮಾತು ಸಹ ಬದಲಾಗುವುದಿಲ್ಲ. ಲೋಕವನ್ನು ಸೃಷ್ಟಿಸಿದ ದೇವರು ನಿಮ್ಮೊಂದಿಗೆ ನುಡಿಯುತ್ತಿದ್ದಾರೆ. ನಿನ್ನ ಕಷ್ಟ ನೋಡುವಾಗ, ಸಮಸ್ಯೆ ಬಂದಾಗ, ನಿನಗಿಂತ ಹೆಚ್ಚು ಶಕ್ತಿ ಇರುವವರನ್ನು ನೀನು ಕಂಡಾಗ, ನಿನ್ನನ್ನು ನಡೆಸುವ ಕರ್ತರು ನಿನ್ನ ಜೊತೆಯಲ್ಲಿದ್ದಾರೆ ಎಂದು ಮರೆಯಬೇಡ ಎಂದು. ಹಲ್ಲೆಲೂಯಾ. ನನ್ನ ದೇವರು ನನ್ನೊಂದಿಗಿದ್ದಾರೆ, ಅದಾಗಿದೆ ನನ್ನ ಬಲ, ನನ್ನ ಶಕ್ತಿಯು. ದೇವರ ವಾಕ್ಯದಲ್ಲಿ ನಾವು ಆಲಿಸುವುದು, ಈ ಪ್ರಪಂಚವನ್ನು ಸೃಷ್ಟಿಸಿದ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ವಿಶ್ವಾಸದಲ್ಲಿ ಹೇಳುವುದಾಗಿದೆ. ನಮ್ಮ ಒಂದು ದೊಡ್ಡ ಶಕ್ತಿ, ಒಂದು ಧೈರ್ಯ ನಮ್ಮ ದೇವರಾಗಿದ್ದಾರೆ. ನಮಗೆ ಅಸಾಧಾರಣ ಶಕ್ತಿ ನೀಡುವುದು ದೇವರಾಗಿದ್ದಾರೆ. ನಮ್ಮ ಶಕ್ತಿಯಲ್ಲಿ, ನಮ್ಮ ಜ್ಞಾನದಲ್ಲಿ ಯೋಚಿಸಿದರೆ ನಾವು ಬಾಡಿ ಹೋಗುತ್ತೇವೆ. ಸಮಸ್ಯೆ ಬಂದಾಗ ಮರಣದ ಕುರಿತು ಯೋಚಿಸುತ್ತೇವೆ. ಊರು ಬಿಟ್ಟು ಹೋಗಬೇಕು ಎಂದುಕೊಳ್ಳುತ್ತೇವೆ. ಆತ್ಮಹತ್ಯೆ ಬಗ್ಗೆ ಚಿಂತಿಸುತ್ತೇವೆ. ಕಷ್ಟಗಳು ಬಂದಾಗ ಒಂದು ವಿಶ್ವಾಸಿ, ಒಬ್ಬ ಭಕ್ತ ಹೀಗೆ ಹೇಳುತ್ತಾನೆ, ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂದು. ಹಲ್ಲೆಲೂಯಾ. ನನ್ನ ಎಡಬಲದಲ್ಲಿ 1000 ಹೆಣಗಳು ಬೀಳಬಹುದು, ನನಗೆ ಏನು ಸಂಭವಿಸುವುದಿಲ್ಲ ಎಂದು. ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂದು. ದೇವರು ನಿನ್ನ ಜೊತೆ ಹೇಳುತ್ತಿದ್ದಾರೆ. ಪ್ರಿಯರೇ, ಭಯಪಡಬೇಡಿ. ಪ್ರಿಯರೇ, ಇಂದಿನ ದಿನ ನಮಗೆ ಹೀಗೆ ಹೇಳಿ ಆರಂಭಿಸುವ, ನನಗೆ ಜೀವ ಕೊಟ್ಟ ದೇವರು, ನನ್ನನ್ನು ಶಕ್ತಪಡಿಸುವ ದೇವರು, ನನ್ನ ಸಲಹುವ ದೇವರು, ನನ್ನ ಆಶೀರ್ವದಿಸಿದ ದೇವರು ನನ್ನೊಂದಿಗಿದ್ದಾರೆ ಎಂದು. ಇದು ಒಂದು ಸಾಧಾರಣ ಕಾರ್ಯವಲ್ಲ. ನಮಗೆ ನಮ್ಮ ಸಮಸ್ಯೆಯನ್ನು ನೋಡಿ ಹೇಳುವ, ನನ್ನನ್ನು ಸಲಹುವ ದೇವರು ನನ್ನೊಂದಿಗಿದ್ದಾರೆ. ಅವರಿಗೆ ಗೊತ್ತು ನನ್ನ ಜೀವನವನ್ನು ಹೇಗೆ ಸಲಹಬೇಕೆಂದು. ಹಲ್ಲೆಲೂಯಾ. ನನ್ನ ಜೊತೆಯಲ್ಲಿ ದೇವರಿದ್ದಾರೆ ಎಂಬ ವಿಶ್ವಾಸದಲ್ಲಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೆನ್.